ಹಾಸನದಲ್ಲಿ ಮತ್ತೆ ಕಾಡಾನೆ ಕಂಡು ಬಂದಿದ್ದು ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸಿದೆ. ಕಾಡಾನೆಯನ್ನ ಕಂಡು ಭಯಭೀತರಾಗಿ ಓಡಿ ಹೋಗಿದ್ದಾರೆ ಕಾರ್ಮಿಕರು. ಮಹಿಳೆಯರು ಹಾಗೆ ಮಕ್ಕಳನ್ನ ಅಟ್ಟಿಸಿಕೊಂಡು ಬಂದಿದ್ದಾನೆ ಕಾಡಾನೆ ಭೀಮಾ. ತಪ್ಪಿಸಿಕೊಳ್ಳೋಕೆ ಮಗುವನ್ನ ಎತ್ಕೊಂಡು ಓಡಿದ್ದಾರೆ ತಂದೆ. ಬೇಲೂರು ತಾಲೂಕಿನ ಚಕ್ರವಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ ಕೆಲ ತಿಂಗಳಿನಿಂದ ಭೀಮಾ ಆಗಾಗ್ಗೆ ನಾಡಿನಲ್ಲಿ ಪ್ರತ್ಯಕ್ಷವಾಗ್ತಾನೆ ಇದ್ದಾನೆ. ಈಗ ಮತ್ತೆ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸ್ಕೊಂಡು ಬಂದಿದ್ದಾನೆ ಭೀಮಾ ಅನ್ನುವಂತ ಮಾಹಿತಿ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. Oh my God. Oh my God. ಭೀಮನ ಗಜಗಾಂಭೀರ್ಯದ ನಡಿಗೆಯನ್ನ ನೋಡ್ತಾ ಇದ್ದೀರಿ. ಹಾಸನದಲ್ಲಿ ಕಾಡಾನೆ ಭೀಮಾ ಆಗಾಗ್ಗೆ ಪ್ರತ್ಯಕ್ಷವಾಗ್ತಾನೆ ಇರ್ತಾನೆ. ನಿನ್ನೆ ಹಾಸನದಲ್ಲಿ ವಿಕ್ರಾಂತ್ ಆನೆ ದಾಳಿಗೆ ಮುಂದಾಗಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ATF ಸಿಬ್ಬಂದಿಯ ಮೇಲೆ ಅಟ್ಯಾಕ್ಗೆ ಪ್ರಯತ್ನವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಸಿಬ್ಬಂದಿ ಓಡ್ ಹೋಗಿ ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಇವತ್ತು ಕಾಡಾನೆ ಭೀಮಾ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಸ್ಸಾಂ ಮೂಲದ ಕಾರ್ಮಿಕರು ಇವರು. ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಭೀಮಾ ಪ್ರತ್ಯಕ್ಷವಾಗಿದ್ದನ್ನ ನೋಡಿ ಎಲ್ರಿಗೂ ಜೀವ ಬಾಯಿ ಬಂದ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಭೀಮಾ ಆಗಾಗ್ಗೆ ನಾಡಿನಲ್ಲಿ ಪ್ರತ್ಯಕ್ಷ ಆಗೋದು ಹಾಸನದಲ್ಲಿ ಕಳೆದ ಕೆಲ ಸಮಯದಿಂದ ಮಾಮೂಲಾಗ್ಬಿಟ್ಟಿದೆ. ಮೊನ್ನೆ ವಿಕ್ರಾಂತ್, ನಿನ್ನೆ ವಿಕ್ರಾಂತ್, ಇವತ್ತು ಭೀಮನ ಅಟ್ಟಹಾಸ. ಜನರಿಗೊಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿರೋದು. ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಬೇಲೂರು ಮತ್ತು ಸಕಲೇಶ್ಪುರ ಭಾಗದಲ್ಲಿ ಆನೆಗಳ ಹಾವಳಿ, ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಬೇಲೂರಿನಲ್ಲಿ, ವಿಶೇಷವಾಗಿ ಬೇಲೂರಿನಲ್ಲಿ 2 ತಿಂಗಳ ಅಂತರದಲ್ಲಿ 3 ಜನ ಕಾಡಾನೆ ದಾಳಿಗೆ ಮೃತಪಟ್ಟಿದ್ದಾರೆ. ಒಂದ್ ರೀತಿ ಆ ಭಾಗದಲ್ಲಿ ರೈತರಾಗ್ಲಿ ಮತ್ತೆ ಕಾರ್ಮಿಕರಾಗ್ಲಿ, ಅಂದ್ರೆ ಕೂಲಿ ಕಾರ್ಮಿಕರು ತೋಟಕ್ಕೆ ಕೆಲಸಕ್ಕೆ ಹೋಗಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಮತ್ತೆ ಯಾವ್ದೇ ಕಾರಣಕ್ಕೆ ಕೆಲ್ಸಕ್ಕೆ ಹೋಗಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾರಂತ. ಇನ್ನೊಂದೆಡೆ ಸಾಕಷ್ಟು ಈಗ ಅಲ್ಲಿ ಗ್ರಾಮಸ್ಥರು ಇರ್ಬೋದು ಅಥವಾ ರೈತರು ಇರ್ಬೋದು, ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡ್ತಾರೆ. ಮತ್ತೆ ತಮ್ಮ ಆಕ್ರೋಶನ ಹೊರ ಹಾಕ್ತಾರೆ. ಶಾಶ್ವತ ಪರಿಹಾರ ಯಾವಾಗ ನಾವು ಒಂದು ಏನು ಕೂಗ್ ಸಹ ಕೇಳ್ಬಟ್ಟೆ. ಇದ್ರ ನಡುವೆನೂ ಕೂಡ ಈಗಾಗ್ಲೇ ಬೇಲೂರು ಭಾಗದಲ್ಲಿ ಕಾಡಾನೆ ಹಿಡಿಯೋ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ವಿಕ್ರಾಂತ್ ಅನ್ನೋ ಕಾಡಾನೆನ ಹಿಡಿಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆಗ್ತಾ ಇಲ್ಲ. ಅದ್ರ ನಡುವೆ ಭೀಮಾ ಒಂಟಿ ಸಲಗ ಇದು ಆಗಾಗ ಎಂಟ್ರಿ ಕೊಡುತ್ತೆ. ಈ ಹಿಂದೆನೂ ಕೂಡ ಶಾರ್ಪ್ ಶೂಟರ್ ಆದ ವೆಂಕಟೇಶ್ನು ಕೂಡ ಬಲಿ ಪಡೆದಿತ್ತು. ಅದ್ರ ಬೆನ್ನಲ್ಲೇ ಇದೀಗ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಅಸ್ಸಾಂ ಮೂಲದ ಸಾಕಷ್ಟು ಸುಮಾರು 10ರಿಂದ 15 ಜನ ಕೆಲಸ ಮಾಡ್ತಾ ಇರ್ತಾರೆ. ಆಗ ಕಬ್ರಳ್ಳಿ ತೋಟದ, ಬೇಲೂರು ಸಮೀಪದ ಕಬ್ರವಳ್ಳಿ ತೋಟದಲ್ಲಿ ಏಕ್ದಮ್ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಟ್ಟಿದ ಕೂಡಲೇ ಆಗ ಏನ್ ಗೀಳ್ ಇಟ್ಕೊಂಡು ಓಡ್ ಬರುತ್ತೆ. ಆಗ ಕೂಗಟ್ಟೆ ದೂರದಲ್ಲೇ ಸಾಕಷ್ಟು ಸುಮಾರು 10-15 ಜನ ಇರುತ್ತೆ. ಎಲ್ಲರೂ ಕೂಡ ಅಲ್ಲಿಂದ ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.